ನಮಸ್ಕಾರ. ನಮ್ಮ ಚಾನಲ್‌ಗೆ ನಿಮಗೆಲ್ರಿಗೂ ಸ್ವಾಗತ. ಕನ್ನಡ ಸೀರಿಯಲ್ ಪ್ರಿಯರಿಗೆ ಬೆಳಿಗ್ಗೆನೆ ಒಂದು ಕಹಿಯಾದ ನ್ಯೂಸ್ ಅಂತಾನೆ ಹೇಳ್ಬೋದು. ಹೌದು, ಆ ನ್ಯೂಸ್ ಕೇಳಿದ್ರೆ ಎಷ್ಟೊಂದು ಬೇಜಾರಾಗ್ತಾ ಇದೆ ಅಂದರೆ ನನಗಂತೂ ಹೇಳಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಮೊನ್ನೆ ಅಷ್ಟೇ ನೋಡಿದ ನೆನಪು. ಹೌದು, ಕನ್ನಡ ಕಿರಿತೆರೆ ಹಾಗೂ ಹಿರಿತೆರೆ ನಟ ದಿಲೀಪ್ ರಾಜ್ ಅವರು ಹೃದಯಾಘಾತದಿಂದ ತೀರ್ ಹೋಗಿದ್ದಾರೆ. ನಂಬಕ್ಕೆ ಆಗ್ತಾ ಇಲ್ಲ ಅಲ್ವಾ? ನನಗಂತೂ ಈ ಥರ ವಿಡಿಯೋ ಮಾಡೋಕ್ಕೆ ತುಂಬಾನೇ ಬೇಜಾರಾಗ್ತಾ ಇದೆ ಅಂತ ಹೇಳ್ಬೋದು. ಯಾವಾಗಲೂ ನಗ್ನಗ್ತಾ ಎಲ್ಲರನ್ನು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದ ದಿಲೀಪ್ ರಾಜ್ ಅವರು ಇಷ್ಟು ಬೇಗ ನಮ್ಮೆಲ್ಲ ಅಗಲ್ತಾರೆ ಅಂದರೆ ಯಾರು ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ಅಂತ ಅನಿಸುತ್ತೆ. ಚಿತ್ರರಂಗದಲ್ಲಿ ಎಷ್ಟೋ ಸುಂದರ ಕಥೆಯನ್ನು ದೃಶ್ಯ ರೂಪಕ್ಕೆ ತಂದವರು ಅವರು. ಆದರೆ ಅವರ ಜೀವನದ ಕತೆ ಈ ರೀತಿ ಅರ್ಧಕ್ಕೆ ಅಂತ್ಯವಾಗಿದ್ದು ನಿಜಕ್ಕೂ ವಿಧಿಯ ಆಟ ಅಂತ ಹೇಳ್ಬೋದು. ಇವತ್ತಂತೂ ಟಿವಿಗಳಲ್ಲಿ ನೋಡ್ತಾ ಇದ್ರೆ ಅವರ ಹೆಂಡತಿ ನೋಡಿದ್ರೆ ಕರಳು ಕಿತ್ಬರ್ತಾ ಇದೆ ಅಂತ ಹೇಳ್ಬೋದು. ಅವರು ಇಷ್ಟೊಂದು ಬೇಜಾರಾಗಿದ್ದಾರೆ. ಒಳ್ಳೆ ಹುಚ್ಚಿ ಥರ ಆಡ್ತಾ ಇದ್ದಾರೆ. ಸೀರಿಯಲ್ ಕತೆ ಬರೆಯೋಕ್ಕೆ ಬಂದಿದ್ದಾರೆ, ಎದ್ದೇಳಿ ಎದ್ದೇಳಿ ಅಂತ ಕೂಗ್ತಾ ಇದ್ದಾರೆ. ಅದನ್ನ ನೋಡಿದ್ರಂತೂ ಎಷ್ಟು ಬೇಜಾರಾಗ್ತಾ ಇದೆ. ಹೀಗೆ ಆಗಿದ್ದು ಕೇವಲ 47 ವರ್ಷ. ತುಂಬಾನೇ ಫಿಟ್ ಆಗಿದ್ದ ಇವರು ಯಾವುದೇ ಕಾರಣಕ್ಕೂ ಹಾರ್ಟ್ ಅಟ್ಯಾಕಿಂದ ಸಾಯ್ತಾರೆ ಅಂತ ಹೇಳಕ್ಕೇನೆ ಸಾಧ್ಯ ಇಲ್ಲ. ಅವರಿಗೆ ನಿನ್ನೆ ಸಂಜೆ ನೋವು ಕಾಣ್ತಂತೆ. ರಕ್ಷಣಾ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಆದರೆ ದಾರಿ ಮಧ್ಯದಲ್ಲೇ ಅವರು ತೀರೋಗಿದ್ದಾರೆ ಅಂತ ಸುದ್ದಿ ಬಂದಿದೆ. ಸದಾ ಹಸನ್ಮುಖಿಯಾಗಿದ್ದ ವ್ಯಕ್ತಿ ಹೀಗೆ ದಿಢೀರ್ ಅಂತ ನಮ್ಮನ್ನ ಬಿಟ್ಟು ಹೋಗ್ತಾರೆ ಅಂದ್ರೆ ನಂಬಕ್ಕೆ ಆಗಲ್ಲ. ದಿಲೀಪ್ ರಾಜ್ ಅಂದ ಕೂಡಲೇ ನಮಗೆ ನೆನಪಾಗೋದು ಮಿಲನ ಸಿನಿಮಾದ ಹೇಮಂತ್ ಪಾತ್ರ. ಆ ಸಿನಿಮಾದಲ್ಲಿ ಅವರ ನಟನೆ ಇಂದಿಗೂ ಜನರ ಮನಸ್ಸಲ್ಲಿ ಇದೆ. ಹಾಗೆ ಇತ್ತೀಚೆಗೆ ಬಂದ ಲವ್ ಮಾಕ್ಟೆಲ್ 3ದಲ್ಲಿ ಲಾಯರ್ ಪಾತ್ರ ಮಾಡಿತ್ತು. ಅದಂತೂ ಮೊನ್ನೆ ಮೊನ್ನೆ ನೋಡಿದ ಹಾಗೆ ನೆನಪಿದೆ. ಹಾಗೆ ಹಿಟ್ಲರ್ ಕಲ್ಯಾಣ ತುಂಬಾ ಸೀರಿಯಲ್ಗಳಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಹಾಗೆ ಅವರು ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ಸೀರಿಯಲ್ ಲೋಕಕ್ಕೆ ಒಂದು ದೊಡ್ಡ ಲಾಸ್ ಅಂತಾನೆ ಹೇಳ್ಬಹುದು. ಭಗವಂತ ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಮತ್ತೆ ಅವರ ಕುಟುಂಬಕ್ಕೆ ದುಃಖ ಭರಿಸೋ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸೋಣ. ಓಂ ಶಾಂತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮಗೆ ಅವರ ಬಗ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.